ನಾಡಿನ ಅನೇಕ ಚಿಂತಕರು ಅವತ್ತಿನ ಕಾಲಕ್ಕೆ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿದ್ರು. ತ್ರಿಭಾಷದ ಹೊರೆಯನ್ನ ನಮ್ಮೇಲೆ ಹಾಕಬೇಡಿ ಅಂತ ಹೇಳಿದ್ರು. ಶೇಷಗಿರಿರಾಯರು, ಕಮಲಾ ಹಂಪಣ್ಣ, ಅವತ್ತು ಸೈನ್ಯದ ಮುಖ್ಯಸ್ಥರಾಗಿದ್ದಂಥ ಜನರಲ್ ಕಾರ್ಯಪ್ಪನವರು ಹೇಳಿದ್ರು. ಅವ್ರನ್ನೆಲ್ಲ ಏನಂತ ಕರಿತೀರಿ? ಅಶ್ವಥ್ ನಾರಾಯಣ್ ಏನಂತ ಕರಿತೀರಿ ಅವ್ರನ್ನೆಲ್ಲ? ಅವರೆಲ್ಲ ದೇಶದ್ರೋಹಿಗಳು ಹಾಕ್ತಾರ. ಹಾಗಾದ್ರೆ ಹಿಂದಿಯಿಂದ ಈ ದೇಶ ಅಂತ ಏನಾದ್ರೂ ನೀವು ಅಂದ್ಕೊಂಡಿದ್ದೀರಾ? ಹಿಂದಿ ಭಾಷೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದ್ರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಂಡ್ ಬಂದ್ರಿ ನೀವು. ಅದು ಹೇಳ್ತಾರಲ್ಲ, 100 ಸುಳ್ಳು ಹೇಳಿ ಒಂದು ನಿಜ ಮಾಡ್ಲಿಕ್ಕೆ ಹೊರಟಿದ್ರಿ, ಸಾಧ್ಯ ಆಗ್ಲಿಲ್ಲ ಅದು. ಅದಕ್ಕೆ ಈಗ ವಿರೋಧ ಮಾಡ್ಲಿಕ್ಕೆ ಹೊರಟಿದ್ದೀರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬಂದ್ರಿ. ನಾವು 1000 ಸಲ ಹೇಳುದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತೇಳಿ 1000 ಬಾರಿ ಹೇಳಿದ್ರು ಸಹ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ವಾದವನ್ನ ನೀವು ಇನ್ನೂ ಬಿಟ್ಟಿಲ್ಲ. ಗುಜರಾತ್ ಹೈಕೋರ್ಟ್ ಹೇಳ್ತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ರಾಷ್ಟ್ರ ಭಾಷೆ ಅನ್ನೋದಕ್ಕೆ ನಿಮ್ಗೆ ಯಾವ್ದಾದ್ರು ದಾಖಲೆ ಇದ್ರೆ ಕೊಡಿ ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಹೇಳ್ತು. ಆದ್ರೂ ನೀವು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದನ್ನ ಕೆಲಸವನ್ನ ಮುಂದುವರಿಸಿದಿರಿ. ಹಾಗಾದ್ರೆ ಈ ಭಾರತ ಒಂದು ಹಿಂದಿ ಭಾಷೆಯ ಭಾರತವ? ಯಾವ ಆಧಾರದ ಮೇಲೆ ಭಾರತದ ಒಕ್ಕೂಟ ಆಯಿತು? ಭಾಷೆ ರಾಜ್ಯಗಳ ಒಕ್ಕೂಟವೇ ಭಾರತ. ಇಲ್ಲಿಯ ಭಾಷೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರ ಭಾರತ ಶ್ರೀಮಂತಗೊಂಡಂಥದ್ದು. ಅದು ಬಿಟ್ಟು ಒಂದು ಹಿಂದಿ ಮಾತಾಡುವಂತ ಕೆಲವು ರಾಜ್ಯಗಳ ಕಾರಣಕ್ಕಾಗಿ ಹಿಂದಿಯನ್ನ ಬಲವಂತವಾಗಿ ನಮ್ಮಗಳ ಮೇಲೆ ಹೇರಿಕೆ ಮಾಡೋದು, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಹಿಂದಿ ಪರೀಕ್ಷೆಗಳನ್ನ ಕೊಡುವ ಮುಖಾಂತರ ನಮ್ಮ ಮೇಲೆ ಒತ್ತಡಗಳನ್ನು ತರೋದು, ಇದು ಯಾವ ಕಾರಣಕ್ಕಾಗಿ ಹಿಂದಿಯನ್ನ ಮುಂದಿಟ್ಕೊಂಡು ಹೊರಟರು ಅಂತ ನಮ್ಗೆ ಗೊತ್ತಿಲ್ಲ. ಹಿಂದಿಯನ್ನ ಈ ರೀತಿ ಮುಂದಿಟ್ಕೊಂಡು ಭಾರತ ಕಟ್ಟೋದಾದ್ರೆ ಭಾರತ ಅನ್ನುವ ಪರಿಕಲ್ಪನೆ ಉಳಿಯುತ್ತ ಅನ್ನೋದು ಸಾಮಾನ್ಯ ಜ್ಞಾನ ನಿಮ್ಗಿಲ್ವಾ? ಮಾತಾಡೋರಿಗೆ ಸಾಮಾನ್ಯ ಜ್ಞಾನ ಇಲ್ವಾ? ಹಿಂದಿಯಿಂದ ಒಂದು ಭಾರತ ಅನ್ನೋದಾದ್ರೆ ನೀವು ಹೇಳ್ತೀರಿ ಒಂದು ದೇಶ ಒಂದು ಭಾಷೆ ಅಂತ. ಒಂದು ದೇಶ ಒಪ್ಕೋತೀವಿ, ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಭಾಷೆ ಅನ್ನೋ ಮಾತು ಹಾಡಿದ್ರೆ ನಾಳೆ ಭಾರತದ ಒಕ್ಕೂಟ ಏನಾಗುತ್ತೆ ಅನ್ನುವ ಸಾಮಾನ್ಯ ಜ್ಞಾನ ಬಿಜೆಪಿ ನಾಯಕರುಗಳಿಗೆ ಇರ್ಲಿ. ಏನಾಯ್ತು? ಪಾಕಿಸ್ತಾನ ಬಾಂಗ್ಲಾದೇಶ ವಿಭಾಗ ಆಗ್ಲಿಕ್ಕೆ ಯಾವುದು ಕಾರಣ ಅಂತ ಏನಾದ್ರು ಗೊತ್ತಿದೆಯಾ? ಅವತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಆಚೆಗೆ ಹೋಗ್ಬೇಕಾದ್ರೆ ಅದು ಭಾಷೆ ಚಳುವಳಿ. ಹಾಗಾಗಿ ಅಂಥದ್ದೊಂದು ಉದಾಹರಣೆಗೆ ನೀವು ನಮ್ಮನ್ನು ಪ್ರಚೋದಿಸ್ತಾ ಇದ್ದೀರಿ ಬಿಜೆಪಿ ನಾಯಕರು ಅಂತ ನನಗೆ ಅನಿಸ್ತಾ ಇದೆ. ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ದೇಶ ಪ್ರೇಮವನ್ನ ನೀವು ನಮಗೆ ಹೇಳ್ಕೊಡ್ತೀರಿ. ಯಾವ ಸೀಮೆ ನೀವು ದೇಶ ಪ್ರೇಮಿಗಳು? ನೀವೆಲ್ಲ ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ನೀವು ಯಾವತ್ತಾದ್ರೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದವ್ರ ನೀವೆಲ್ಲ? ಇಲ್ವಲ್ಲ. ಯಾವ ಉದಾಹರಣೆಗಳು ಇಲ್ವಲ್ಲ. ಈ ದೇಶಕ್ಕಾಗಿ ಹೋರಾಟ ಮಾಡಿ ಚಳವಳಿ ಮಾಡಿ ದೇಶಕ್ಕೆ ಹೋದರು ನೀವ್ಯಾರೂ ಅಲ್ಲ. ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ನನ್ನ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ನಾನು ಗೋಕಾ ಚಳವಳಿ ಮುಖಾಂತರ ರಾಜಕಾರಣಕ್ಕೆ ಬಂದಂಥದ್ದು. ಅವತ್ತು ಗೋಕಾ ಚಳವಳಿಯಲ್ಲಿ ನಡೆದಂಥ ಲಾಠಿ ಚಾರ್ಜ್ ಅಲ್ಲಿ ನಾನು ಲಾಠಿ ಹೆಡ್ ತಿಂದಿದ್ದೆ ಅಂತ. ಅಶೋಕ್ ಅವರೇ, ವಿರೋಧ ಪಕ್ಷದ ನಾಯಕರು ಯಾವತ್ತಾದ್ರೂ ಪ್ರತಿ ವರ್ಷ SLCಯಲ್ಲಿ ಈ ನಾಡಿನ ಮಕ್ಕಳು ಎಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಒಂದು ಹಿಂದಿಯಿಂದ ಅಂತ ಹೇಳಿ ಅಂಕಿಅಂಶವನ್ನ ಏನಾದ್ರು ತಗೊಂಡು ನಿಮ್ಮ ವಿಧಾನಸಭೆ ಮೊನ್ನೆ ಅಧಿವೇಶನ ನಡೀತಲ್ಲ ಅವತ್ತೇನಾದ್ರೂ ಮಾತಾಡಿದ್ದೀರಾ? ಗೊತ್ತಿದೆಯಾ ಅದ್ರ ಅಂಕಿಅಂಶ ಏನು ಅಂತ? ನೀವೊಬ್ರು ವಿರೋಧ ಪಕ್ಷದ ನಾಯಕರು ಗೋಕಾ ಚಳವಳಿ ಮುಖಾಂತರ ನಾನು ರಾಜಕಾರಣಕ್ಕೆ ಬಂದೆ ಅಂತ ಹೇಳ್ತಿರಲ್ಲ. ಯಾವ ಸೀಮೆ ನಿಮ್ಮ ಕನ್ನಡ ಪ್ರೇಮ? ಯಾವ ಸೀಮೆ ಕನ್ನಡದ ಮಕ್ಕಳ ಕಾಳಜಿ? ಏನಾಗಿದೆ? ಮೊನ್ನೆ
ರೈಲ್ವೆಯಲ್ಲಿ ಹಿಂದಿ ಪರೀಕ್ಷೆ ಕೊಟ್ಟರು ನಮ್ಮ ಮಕ್ಕಳಿಗೆ. ಡಿ ಗ್ರೂಪ್ನಲ್ಲಿ ಕೆಲಸ ಮಾಡುವಂತ ಕನ್ನಡದ ಮಕ್ಕಳು ಅಲ್ಲಿ ಪ್ರಮೋಷನ್ಗೋಸ್ಕರ ನಡೆಯುವಂತ ಒಂದು ಪರೀಕ್ಷೆ, 5ನೇ ಕ್ಲಾಸು 7ನೇ ಕ್ಲಾಸು ಪಾಸ್ ಆಗಿ ಬಂದಂತ ಡಿ ಗ್ರೂಪ್ ಇನ್ನೋರಿಗೆ ನೀವು ಹಿಂದಿ ಇಂಗ್ಲಿಷಲ್ಲಿ ಕೊಟ್ಟು ಪ್ರಮೋಷನ್ಗೆ ಪರೀಕ್ಷೆ ಬರೀರಿ ಅಂತ ಹೇಳಿದ್ರಲ್ಲ, ಯಾರು ಸಿಕ್ಕಿತ್ತು ಪ್ರಮೋಷನ್? ಯಾರಿಗೆ ಸಿಕ್ತು? ಯಾವ ಹಿಂದಿ ಭಾಷಿಕರು ಬಂದಿದ್ರೋ ಬರೆದ್ರೋ ಅವ್ರಿಗೆ ಪ್ರಮೋಷನ್ ಸಿಕ್ತು. ಯಾಕಂದ್ರೆ ಕನ್ನಡದ ಮಕ್ಕಳಿಗೆ ಹಿಂದಿ ಅರ್ಥ ಆಗ್ಲಿಲ್ಲ, ಹಿಂದಿ ಗೊತ್ತಿರ್ಲಿಲ್ಲ. ಇದಾ ನಿಮ್ಮ ದೇಶ ಪ್ರೇಮ? ಕೇಳಿದ್ದೀರಾ? ಯಾವತ್ತಾದ್ರೂ ಕೇಳಿದ್ದೀರಾ ಈ ದೇಶ ಯಾವ ಇದ್ರ ಮೇಲೆ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿ ಯಾವತ್ತಾದ್ರೂ ನೀವು ಮಾತಾಡಿದ್ದೀರಾ? ಯಾವತ್ತೂ ಮಾತಾಡ್ಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ಬಂದ್ರೆ ತ್ರಿಭಾಷಾ ಸೂತ್ರ ಜಾರಿಗೆ ತರ್ತೀವಿ. ಹೇಳ್ರಿ, ನಿಮ್ಮ ಚುನಾವಣೆ ಅಜೆಂಡದಲ್ಲಿ ಹೇಳ್ರಿ, ಅದನ್ನ ಹೇಳ್ಬಿಟ್ಟು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತನ್ರಿ. ಕನಿಷ್ಠ ಯಡಿಯೂರಪ್ಪನಾಗಿರೋ ಕಾಳಜಿ ಇಲ್ವಲ್ರಿ ನಿಮಗೆ? ಯಾರಿಗೂ ಯಡಿಯೂರಪ್ಪನವ್ರಿಗಿರೋ ಕಾಳಜಿ ಇಲ್ಲ ನಿಮಗೆ.